ಕಿಂಗ್ಡಮ್ ವಿಜಯ್ ದೇವರಕೊಂಡ ಅವರು ಆಕ್ಟ್ ಮಾಡಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಅದು ಕೂಡ ಫ್ಯೂ ಪಾರ್ಟ್ಸ್ ಆಫ್ ದ ಫಸ್ಟ್ ಹಾಫ್ ಹಾಗೂ ಸಿನಿಮಾದಲ್ಲಿನ ಗ್ರ್ಯಾಂಡ್ ವಿಜುವಲ್ಸ್ಗೋಸ್ಕರ. ಈ ಸಿನಿಮಾದ ನಿರ್ಮಾಪಕರಾದಂತ ನಾಗವಂಶಿ ಅವರು ಜೆರ್ಸಿ ಮೂವಿ ಡೈರೆಕ್ಟರ್ KGF ಸಿನಿಮಾನ ತೆಗೆದ್ರೆ ಹೇಗಿರುತ್ತೋ ಆ ತರ ಇರುತ್ತೆ ಈ ಕಿಂಗ್ಡಮ್ ಮೂವಿ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿರ್ತಾರೆ. ನೀವು ಸಿನಿಮಾ ನೋಡೋದ್ ಬೇಡ, ಟ್ರೈಲರ್ ನೋಡಿದ್ರೇನೆ ಹೇಳ್ಬೋದು ನಿರ್ದೇಶಕರು KGF ಸಿನಿಮಾನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡೆ ಈ ಸಿನಿಮಾನ ತೆಗೆದಿದ್ದಾರೆ ಅಂತ. ಸ್ಪೆಷಲಿ ಹೀರೋ ಅಂಡರ್ ಕವರ್ ಆಪರೇಷನ್ಸ್ ಗೆ ಹೋಗೋದಕ್ಕೂ ಮುಂಚೆ ಕೊಡುವಂತ ಬಿಲ್ಡಪ್ಸ್ ಗಳು ನಮ್ಮ KGF ಸಿನಿಮಾನ ನೆನಪು ಮಾಡುತ್ತೆ. ಆದ್ರೆ KGF ಸಿನಿಮಾದಲ್ಲಿ ಎಲ್ರಿಗೂ ಇಷ್ಟ ಆಗಿದ್ದು ಎಲಿವೇಶನ್ಸ್ ಹಾಗೂ ಎಮೋಷನ್ಸ್, ಆ ಎರಡೂ ಕೂಡ ಇಲ್ಲಿ ಮಿಸ್ ಆಗಿದೆ. ಇಲ್ಲಿ ಎಲಿವೇಶನ್ ಇಡೋದಕ್ಕೆ ಸಾಕಷ್ಟು ಜಾಗ ಇದ್ರೂ ಕೂಡ ನಿರ್ದೇಶಕರು ಅದನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ. ಹಾಗೆ ಎಮೋಷನ್ಸ್ ಕೂಡ. ಈ ಸಿನಿಮಾ ಇಬ್ಬರು ಬ್ರದರ್ಸ್ ನಡುವಿನ ಸ್ಟೋರಿ ಆಗಿದ್ದು ಆ ಬ್ರದರ್ಸ್ ನಡುವಿನ ಎಮೋಷನ್ಸ್ ನ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸಬಹುದಾಗಿತ್ತು. ಇಲ್ಲಿ ತಗೊಂಡಂತ ಕೋರ್ ಪಾಯಿಂಟ್ ಚೆನ್ನಾಗಿದ್ರು ಕೂಡ ಅದನ್ನ ತೆರೆ ಮೇಲೆ ಅಷ್ಟೇ ಚೆನ್ನಾಗಿ ತರೋದ್ರಲ್ಲಿ ನಿರ್ದೇಶಕರು ಎಡವಿದ್ದಾರೆ. ಸಾಲದಕ್ಕೆ ಪಾರ್ಟ್ 2ಗೂ ಕೂಡ ಲೀಡ್ ಕೊಟ್ಟಿದ್ದಾರೆ. ಅದ್ ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ಒಂದೇ ಮೂವಿಯಲ್ಲಿ ಹೇಳಿದ್ರೆ ಆಗಿರೋದು. ಅನ್ನೆಸೆಸರಿ ಆಗಿ ಪಾರ್ಟ್ ಗಳಾಗಿ ಸಿನಿಮಾಗಳನ್ನ ತೆಗೆಯೋದು ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಆದ್ರೆ ಪಾರ್ಟ್ 2 ಬರೋದು ನನಗೇನೋ ಡೌಟ್, ಯಾಕಂದ್ರೆ ಈ ಸಿನಿಮಾನೇ ಹೋಗೋ ತರ ಇದೆ. ಇನ್ನು ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಕಾನ್ಸ್ಟೇಬಲ್ ಸೂರ್ಯನ ಸ್ಪೈ ಆಗಿ ಒಂದು ಗ್ಯಾಂಗ್ ಅನ್ನ ಸೇರ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೂರ್ಯ ಆ ಗ್ಯಾಂಗ್ ನ ಸೇರ್ಕೊಂಡ್ಮೇಲೆ ಏನಾಯ್ತು, ಆ ಗ್ಯಾಂಗ್ ಲೀಡರ್ಗೂ ಇವನ್ಗೂ ಇರುವಂತ ಸಂಬಂಧ ಏನು, ಅದೆಲ್ಲವನ್ನ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ಹಾಗಂತ ನಾನು ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅಂತ ಖಂಡಿತ ರೆಕಮೆಂಡ್ ಮಾಡಲ್ಲ. OTT ಬಂದ್ಮೇಲೆ ನೋಡ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಈ ಸಿನಿಮಾಗೆ ಹೋಗೋದಕ್ಕೂ ಮುಂಚೆ ಈ ಸಿನಿಮಾ ಚೆನ್ನಾಗಿರ್ಲಿ ಅಂತಾನೆ ಅನ್ಕೊಂಡೋದೆ. ಯಾಕಂದ್ರೆ ಈ ಸಿನಿಮಾಗೋಸ್ಕರ ವಿಜಯ್ ದೇವರಕೊಂಡ ಅವರು ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೇವೆ. ಆದ್ರೆ ಇವರ ಗೆಲುವಿಗಾಗಿ ಇವರ ಫ್ಯಾನ್ಸ್ ಇನ್ನೂ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ. ಜೆರ್ಸಿ ಅಂತ ಅದ್ಭುತವಾದ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಗೌತಮ್ ತಿನ್ನನೂರಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಇದು. ಮೊದಲೇ ಹೇಳಿದ ಹಾಗೆ ಇವರು ತಗೊಂಡಿರುವಂತ ಪ್ಲಾಟ್ ಚೆನ್ನಾಗಿದೆ, ಆದ್ರೆ ಕಮರ್ಷಿಯಲಿ ಅದರ ಎಕ್ಸಿಕ್ಯೂಷನ್ ಅಲ್ಲಿ ಇವರು ಎಡವಿದ್ದಾರೆ. ಈ ಸಿನಿಮಾನ ಅನಿರುದ್ಧ ಅವ್ರ ಕೈಯಲ್ಲಿ ಕೂಡ ಸೇವ್ ಮಾಡಕ್ ಆಗ್ಲಿಲ್ಲ. ಇವರು ಕೊಟ್ಟಿರುವಂತ BGM ಹಾಗೂ ಸಾಂಗ್ಸ್ ಪರವಾಗಿಲ್ಲ. ಸಿನಿಮಾದಲ್ಲಿ ಟೈಟಲ್ ಗೆ ಬೀಳುವಂತ BGM ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಸಖತ್ತಾಗಿದೆ. ವಿಜಯ್ ದೇವರಕೊಂಡ ಅವರಿಂದ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಇಸ್ ಕೆರಿಯರ್ ಅಂತ ಹೇಳ್ಬೋದು. ಸತ್ಯದೇವ್ ಅವರು ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಆಕ್ಟರ್, ಅವರನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬಳಸ್ಕೋಬಹುದಾಗಿತ್ತು. ವಿಲನ್ ಪಾತ್ರದಲ್ಲಿ ನಟಿಸಿದಂತ ಮಲಯಾಳಂನ ವೆಂಕಟೇಶ್ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದ ಬಹುತೇಕ ಕತೆ ಈ ಮೂವರ ಸುತ್ತಾನೆ ನಡೆಯುತ್ತೆ. ಇವರನ್ನ ಹೊರತುಪಡಿಸಿ ಬೇರೆ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಈ ಸೇವಿಯರ್ ತರದ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಕಿಂಗ್ಡಮ್ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.